ಕೆಲವು ಸಲ ಈ ಸೃಷ್ಟಿ ಯಾಕೆ ಇಷ್ಟೊಂದು ಅಸಮತೋಲನವಾಗಿದೆ ಅಂತ ಅನಿಸ್ತದೆ. ಈ ಸೃಷ್ಟಿಯನ್ನು ಮಾಡಿದವನು ನಿಜವಾಗಿ ಬುದ್ಧಿವಂತನ ಎಂಬ ಪ್ರಶ್ನೆ ಮೂಡುತ್ತದೆ. ಪೇಟೆಯಲ್ಲಿ ಇರುವವರು ಹಣ ಕೊಟ್ಟು ಖರೀದಿಸುವ ಹಣ್ಣುಗಳು ಹಳ್ಳಿಯಲ್ಲಿ ತಿನ್ನಲು ಜನರಿಲ್ಲದೆ ಕೊಳೆತು ಹೋಗ್ತಾ ಇರ್ತದೆ. ಯಾಕೆ ಒಂದೇ ಸಮಯಕ್ಕೆ ಇಷ್ಟೊಂದು ಹಣ್ಣುಗಳಾಗಿ ತಿನ್ನಲು ಸಾಧ್ಯವಾಗದೆ ಹಾಳಾಗಬೇಕು? ಅದರ ಬದಲು ವರ್ಷವಿಡೀ ಸ್ವಲ್ಪ ಪ್ರಮಾಣದಲ್ಲಿ ಪ್ರತಿ ತಿಂಗಳು ಹಣ್ಣು ಸಿಕ್ಕಿದರೆ ತಿಂದು ಆನಂದ ಪಡಬಹುದಿತ್ತು. ಇಷ್ಟೊಂದು ಹಲಸಿನ ಹಣ್ಣು ಬೆಳೆದು ಕೊಳೆತು ಹೋಗೋ ಬದಲು ಸ್ವಲ್ಪ ಆ್ಯಪಲ್, ದ್ರಾಕ್ಷಿ, ಬಾದಾಮಿ, ಕಿತ್ತಳೆ ಹೀಗೆ ಬೇರೆ ಬೇರೆ ಹಣ್ಣುಗಳು, ತರಕಾರಿಗಳು ಆದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಒಂದು ಕಡೆ ಮಳೆಗಾಲದಲ್ಲಿ ಬೇಕಾದಷ್ಟು ಮಳೆ ಬಂದು ಹರಿದು ಹೋಗುವ ನೀರು, ಬೇಸಿಗೆ ಕಾಲ ಬಂದರೆ ಒಂದೊಂದು ಹನಿ ನೀರಿಗೂ ಕಷ್ಟಪಡುವಂತೆ ಆಗಿದೆ. ದಿನ ಇಡೀ ಮೋಡ ಕವಿದ ವಾತಾವರಣ ಇದ್ದು ಹೇಳಿದೆ ಕೇಳದೆ ಮಳೆ ಬರ್ತಾ ಇರ್ತದೆ. ಎಲ್ಲ ಕಡೆ ಕೆಸರು, ಬಿಸಿಲೇ ಇರುವುದಿಲ್ಲ. ಬಟ್ಟೆ ಒಣಗಿಸಲು ಕಷ್ಟಪಡಬೇಕಾಗ್ತದೆ. ಆದರೆ ಬೇಸಿಗೆಯಲ್ಲಿ ಸಾಕಪ್ಪ ಈ ಬಿಸಿಲು, ಸ್ವಲ್ಪ ನೆರಳು ಸಿಕ್ಕಿದರೆ ಸಾಕು ಅಂತ ಅನ್ನುವಷ್ಟು ಉರಿ. ನಿಜವಾಗಿಯೂ ಈ ಸೃಷ್ಟಿ ಅಸಮತೋಲನವಾಗಿದೆಯಾ ಅಥವಾ ಮನುಷ್ಯನ ದೃಷ್ಟಿಕೋನದಲ್ಲಿ ಹಾಗೆ ಕಾಣ್ತಾ ಇದೆಯಾ? ಈ ಸೃಷ್ಟಿಯ ರಹಸ್ಯವನ್ನು ತಿಳ್ಕೊಳ್ಳುವುದು ಹೇಗೆ? ಸಾಧ್ಯನಾ?